ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಸಂಡೇ ಸ್ಪೆಷಲ್ ವ್ಲಾಗನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಅಂದ್ರೇ ನನಗೇನೋ ಒಂಥರ ಖುಷಿ. ವೀಕ್ ಪೂರ್ತಿ ಸಂಡೇ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ವೀಕೆಂಡಲ್ಲಿ ಅಯ್ಯೋ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೋತೀನಿ. ಪ್ರಾಬಬ್ಲಿ ಯಾರ್ಯಾರು ವರ್ಕಿಂಗ್ ಇದ್ದಾರೋ ಅವ್ರಿಗೆಲ್ಲನೂ ಹಾಗೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ಸಂಡೇ ಖುಷಿ ಕೊಡುತ್ತೆ. ಸೊ ಇವತ್ತು ನಾನು ನನ್ನ ಸಂಡೇನ ಆ್ಯಸ್ ಯೂಶ್ವಲ್ ಸ್ವಲ್ಪ ಲೇಟಾಗಿ ಶುರು ಮಾಡ್ತೀನಿ. ಒಂದು ಒಳ್ಳೆ ಬ್ಲ್ಯಾಕ್ ಕಾಫಿ ಜೊತೆಗೆ ನನ್ನ ಡೇನ ಶುರು ಮಾಡಿದ್ದೀನಿ. ಸೊ ನನ್ನ ಮಗಳಿಲ್ಲಿ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಕ್ಕೆ ಬಂದೆ. ಅವಳು ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ನಾನು ಸಂಡೇ ಇದ್ದರೆ ಅವಳು ನನ್ನ ಹಿಂದೆಯೇ ಓಡಾಡಿಕೊಂಡು ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಆಗ್ತಾಳೆ. ಸೊ ಇವತ್ತು ಎಲ್ಲರೂ ಡೇ ಲೇಟಾಗಿ ಶುರುವಾಗಿರೋದ್ರಿಂದ ತಿಂಡಿ ಬೇಡ ಅಂದರು, ಡೈರೆಕ್ಟಾಗಿ ಅಡುಗೆ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆ ಸ್ಪೆಷಲ್ಲು ಬಸ್ಸಾರು. ಇಲ್ಲಿ ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಅದಕ್ಕೆ ನಾನು 2 ಗ್ಲಾಸಷ್ಟು ಹೆಸರು ಕಾಳು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. 1.5 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಉಪಯೋಗಿಸೋವಾಗ. ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಹೆಸರು ಕಾಳು ಮತ್ತು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕೆ ಅಂದರೆ ನಮಗೆ ಬಸ್ಸಾರಾಗಿರೋದ್ರಿಂದ ಕಟ್ಟು ಜಾಸ್ತಿ ಬಿಡಲಿ ಅಂತ. ಸೊ ಇದು ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡಾದಮೇಲೆ 1 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಇದನ್ನ 2 ಕೂಗಿಸ್ಕೊಂಡ್ರೆ ನಮಗೆ ರೆಡಿಯಾಗುತ್ತೆ. ಈ ಮಧ್ಯೆ ಒಗ್ಗರಣೆಗೆ ಏನೇನು ಬೇಕು ಪಲ್ಯಕ್ಕೆ ಅಂದರೆ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 1-2, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ, ಕರಿಬೇವು, ಕಾಯಿ ತುರಿನೂ ಅಷ್ಟೇ ನಾವು ಇಮಿಡಿಯೇಟಾಗಿ ಕನ್ಸ್ಯೂಮ್ ಮಾಡೋದಾದರೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಎಷ್ಟೇ ಹಾಕಿದ್ರು 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ಆ್ಯಸ್ ಯೂಶುವಲ್ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕಿಲ್ಲಿ ಎಗೇನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕಾಯಿ ತುರಿ ಇದಿಷ್ಟು ತೊಗೊಂಡಿದ್ದೀನಿ. ನಾವಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೆಲವೊಂದು ಡೇಸಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ದೇ ಇರೋರು ಅದನ್ನ ಸ್ಕಿಪ್ ಮಾಡ್ಕೋಬಹುದು. ಈರುಳ್ಳಿ ಬೆಳ್ಳುಳ್ಳಿನ ಬಿಟ್ಟು ಬೇರೆ ಪದಾರ್ಥಗಳನ್ನು ಕೂಡ ನಾವು ಮಿಕ್ಸಿ ಮಾಡಿಕೊಂಡು ಅದನ್ನು ನಾವು ಬಸ್ಸಾರಿಗೆ ಬೆರೆಸ್ಕೊಂಡ್ರೂ ಆಗುತ್ತೆ. ಇಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲನೂ ಉಪಯೋಗಿಸಿದ್ದೀನಿ. ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈ ಮಧ್ಯೆ ಕುಕ್ಕರ್ ಕೂಗಾದಮೇಲೆ ನಾವು ಅದನ್ನ ಬಸಿದ್ಕೊಳ್ಳೋಣ. ಏನು ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀವಿ ಅದನ್ನು ನಾವು ಬಸಿದ್ಕೊಳ್ಳೋಣ. ಇಲ್ಲಿ ನಾನು ಅದಕ್ಕೆ ಒಂದು ತಟ್ಟೆನ ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಾನು ಆಲ್ರೆಡಿ ಕುಕ್ಕರ್ ಏನು ಕೂಗಿಸ್ಕೊಂಡಿದ್ದೀನಿ ಅದನ್ನು ನಾನು ಇದರಲ್ಲಿ ಹಾಕ್ಕೊಂಡು ಆ ಕಟ್ಟೆಲ್ಲ ನೀಟಾಗಿ ಆ ಪಾತ್ರೆಗೆ ಇಳಿಯೋ ಥರ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಕಡಿಮೆ ಇದ್ದರೂ ಜಾಸ್ತಿ ಇದ್ದರೂ ನಾನು ದೊಡ್ಡ ಪಾತ್ರೆ ತೊಗೊಂಡಾಗ ಅದು ಚೆನ್ನಾಗಿ ಕುದಿಯುತ್ತೆ. ಚಿಕ್ಕ ಪಾತ್ರೆ ತೊಗೊಂಡ್ರೆ ಅದು ಆಚೆ ಎಲ್ಲ ಹಾರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈ ಥರ ನಾನು ಇದನ್ನೆಲ್ಲ ಈ ಥರ ಬಗ್ಗಿಸ್ಕೊತಾ ಇದ್ದೀನಿ. ಇದಾದಮೇಲೆ ಈ ಕಟ್ಟು ಇದ್ರ ಪಾತ್ರೆಯಲ್ಲಿ ಇಳಿದಿರುತ್ತೆ. ಅದರಲ್ಲಿ ಸ್ವಲ್ಪ ಡ್ರೈ ಆದಮೇಲೆ ನಾವು ಅದನ್ನ ಒಗ್ಗರಣೆ ಹಾಕೋದಕ್ಕೂ ಕೂಡ, ಅಂದರೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆದರೆ ಒಗ್ಗರಣೆ ಹಾಕ್ಕೊಂಡಾಗೂ ಕೂಡ ನಮಗೆ ಚೆನ್ನಾಗಿ ಅನಿಸುತ್ತೆ. ಪಲ್ಯ ಸ್ವಲ್ಪ ಉದುರುದ್ರಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದರಲ್ಲಿ ಸ್ವಲ್ಪ ಪಲ್ಯನ ಕೂಡ ನಾವು ಏನು ರುಬ್ಬುವಾಗ ನಾನು ನಿಮಗೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ತೋರಿಸ್ದೆ, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ನಮಗೆ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಅದಾದಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ಇದನ್ನ ಸ್ವಲ್ಪ ಸೇರಿಸ್ಕೋತೀನಿ. ಇವಾಗ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಥವಾ ಅದು ಫಸ್ಟೇ ತೋರಿಸಿದ್ದೀನಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಇದಕ್ಕೀಗ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಈ ಥರ ಇವಾಗ ತಣ್ಣಗಾಗಿದೆ, ಸೊ ಅದನ್ನ 1-2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ಮೆಣಸಿನ ಪುಡಿ ಒಂದು 3 ಸ್ಪೂನ್ ಹಾಕ್ಕೋತೀನಿ. ಆ ಮೆಣಸಿನ ಪುಡಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ 3 ಸ್ಪೂನ್ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 3 ಸ್ಪೂನ್ ಬೇಕು. ನಿಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅಂದರೆ ನೀವು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೋಬೋದು. ಮತ್ತು ನಾನು ಸಾರಿಗೆ ಏನು ಎಕ್ಸ್ಟ್ರಾ ಖಾರ ಹಾಕಲ್ಲ, ಇವಾಗ ರುಬ್ಬೋದಕ್ಕೆ ಏನು ಹಾಕ್ತೀವೋ ಅಷ್ಟೇ. ಸೊ ಈ ಮೆಣಸಿನ ಪುಡಿನೂ ಹಾಕ್ಕೊಂಡ್ಮೇಲೆ ನಾವು ಇದನ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ಟೊಮೆಟೊ ಆಲ್ರೆಡಿ ನಮಗೆ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರನ್ನೇ ಹಾಕ್ಕೊಳ್ಳಿ. ಸೊ ಇದನ್ನ ನಾನು ನೀಟಾಗಿ ಪೇಸ್ಟ್ ಮಾಡ್ಕೋತೀನಿ. ಸೊ ಇದನ್ನ ತರಿ ಮಾಡ್ಕೋಬೇಡಿ, ಆದಷ್ಟು ನುಣ್ಣಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಪೇಸ್ಟ್ ಆದಮೇಲೆ ಎಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಾವು ಅದನ್ನು
ಬಸ್ಸಾರು ಕಟ್ಟೇನಿದೆ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಆದರೆ ಸಾಕು. ಇದನ್ನು ನಾನಿವಾಗ ಪಾತ್ರೆಯಲ್ಲಿ ಆಲ್ರೆಡಿ ನೀಟಾಗಿ ಕಟ್ಟೆಲ್ಲ ಬಸಿದಿದೆ, ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಕಟ್ಟಿಗೆ ನಾನು ಮೊದಲಿಗೆ ಹುಣಸೆ ಹಣ್ಣು ನಾನೇನು ಕಿವುಚಿಟ್ಕೊಂಡಿದ್ದೆ ಅದರ ರಸನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಿಶ್ರಣ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನಾವು ಸೇರಿಸ್ಕೋಬೋದು. ಈಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಕಲ್ಲುಪ್ಪನ್ನು. ಇವಾಗ ಸ್ವಲ್ಪ ಸೇರಿಸ್ಕೋತೀನಿ, ಬೇಕಾದರೆ ಆಮೇಲೆ ಮತ್ತೆ ನಾವು ಸೇರಿಸ್ಕೋಬೋದು. ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದ್ದಾದ್ಮೇಲೆ ಹಾಕ್ಕೋತೀನಿ. ನಮ್ಮ ಮನೆಯಲ್ಲಿ ಬಸ್ಸಾರು ಸ್ವಲ್ಪ ಸಿಹಿ ಇದ್ದರೆ ಎಲ್ಲರೂ ಇಷ್ಟಪಡ್ತಾರೆ, ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಯಾರಿಗೆ ಸಿಹಿ ಇಷ್ಟ ಇಲ್ವೋ ಅವ್ರು ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ, ಅದು ಖಾರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾನು ಮಾಡೋ ಬಸ್ಸಾರು ಎಲ್ಲ ಟೇಸ್ಟು ಸೇರಿರುತ್ತೆ, ಸಿಹಿ, ಖಾರ, ಉಪ್ಪು, ಹುಣಸೆಹಣ್ಣು ಎಲ್ಲ. ಸೊ ಈಗ ನಾನು ಅದು ಕುದಿಯೋಷ್ಟರಲ್ಲಿ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಉದ್ದಿನಬೇಳೆ ಹಾಕಿದ್ದೀನಿ, ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ನಾವು ಫ್ರೈ ಆದಮೇಲೆ ಇದಕ್ಕೆ ನಾನು ಕರಿಬೇವು ಕೂಡ ಸೇರಿಸ್ಕೊತೀನಿ. ಸ್ವಲ್ಪ ಕಡಿಮೆ ಉರಿಯಲ್ಲೇ ಕೆಂಬಣ್ಣ ಬರಲಿ. ಅದಾದಮೇಲೆ ನಾನು ಇದಕ್ಕೆ ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ನಾವು ಬೇಕಾದರೆ ಸ್ವಲ್ಪ ಇಂಗನ್ನು ಸೇರಿಸ್ಕೋತಾರೆ. ನಾನಿಲ್ಲಿ ಅದನ್ನ ಫ್ಲೇವರು ಬೇಕಾಗಿಲ್ಲದೆ ಇರಲಿಲ್ಲ, ನಾನು ಸೇರಿಸ್ಕೊಳ್ಳಿಲ್ಲ. ಸೊ ಇಲ್ಲಿ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು ಸಾರಿಗೂ ಅಷ್ಟೇ ಕುದಿಯೋವಾಗ ಅಥವಾ ಒಗ್ಗರಣೆ ಹಾಕುವಾಗ ಜೀರಿಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಏನು ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಒಂದೆರಡು ಉಳಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಖಾರ ತಿನ್ನದೇ ಇರೋದರಿಂದ ನಾನೊಂದು 2 ಮೆಣಸಿನ್ಕಾಯಿ ತೆಗೆದುಬಿಟ್ಟೆ. ನೀವು ಸ್ಪೈಸಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಯಾವತ್ತು ಕಡಿಮೆ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಕೊನೆಗೆ ನಾನು ಬೇಯಿಸೋವಾಗ ಹೆಸರು ಕಾಳಿಗೂ ಕೂಡ ನಾನು ಉಪ್ಪೇನ ಹಾಕಿರಲಿಲ್ಲ, ಸೊ ಹಾಗಾಗಿ ಅದನ್ನು ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಬಸ್ಸಾರು ನೀಟಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನೀವು ಸ್ವಲ್ಪ ಟೇಸ್ಟ್ ನೋಡಿ, ಏನಾದರೂ ಬೇಕಾದರೆ ನೀವು ಅದಕ್ಕೆ ಸೇರಿಸ್ಕೋಬೋದು. ಇಲ್ಲಿ ಒಗ್ಗರಣೆಗೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಈರುಳ್ಳಿನ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋತೀನಿ. ಇದು ಯಾವುದೇ ಕಾರಣಕ್ಕೂ ನಾವು ಜೋರು ಉರಿ ಮಾಡ್ಕೋಬಾರ್ದು, ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಹೆಸರು ಕಾಳ್ದು ಮಿಶ್ರಣ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ಆದಾಗ ನಿಮಗೆ ನಾನು ಹೇಳಿದ್ನಲ್ಲ, ಹೆಸರು ಕಾಳಿಗೆ ಉಪ್ಪು ಹಾಕದೇ ಇರೋದರಿಂದ ನಿಮ್ಗೆ ಈ ಹಂತದಲ್ಲಿ ಉಪ್ಪು ಕಡಿಮೆ ಇದೆ ಅನಿಸಿದ್ರೆ ನೀವು ಅದನ್ನು ಸೇರಿಸ್ಕೊಳ್ಳಿ. ನನಗೆ ಕರೆಕ್ಟಾಗಿತ್ತು. ಸ್ವಲ್ಪ ಕಾಯಿ ತುರಿನೂ ಹಾಕ್ಕೋತಾ ಇದ್ದೀನಿ. ಪಲ್ಯಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಕಾಯಿ ತುರಿ ಹಾಕ್ಕೊಂಡು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮ ಹೆಸರು ಕಾಳು ಪಲ್ಯ, ಬಸ್ಸಾರಿನ ಪಲ್ಯ ರೆಡಿ ಆಗುತ್ತೆ. ಸೊ ಈ ಮಧ್ಯೆ ನಾನು ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ತುಪ್ಪದ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸಾಸಿವೆ ಆದಮೇಲೆ ಇವಾಗ ನಾವು ಇದಕ್ಕೆ ಜೀರಿಗೆನೂ ಸೇರಿಸ್ಕೋಬೋದು. ಯಾರು ಬಸ್ಸಾರು ಕುದಿಯೋವಾಗ ಜೀರಿಗೆ ಸೇರಿಸ್ಕೊಂಡಿರೋದಿಲ್ಲ ಅವರು ಇವಾಗ ಜೀರಿಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೊ ಜೀರಿಗೆ ಆದಮೇಲೆ 1-2-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈ ಒಗ್ಗರಣೆನ ನಾನು ಇವಾಗ ಕುದೀತಿರೋ ನಮ್ಮ ಬಸ್ಸಾರಿಗೆ ಸೇರಿಸ್ತಿದ್ದೀನಿ. ಅದು ಸೇರಿಸುವಾಗಲೇ ನಿಮಗೆ ಆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಒಗ್ಗರಣೆ ಸೇರಿಸಾದ್ಮೇಲೆ ಅದೊಂದು 2 ನಿಮಿಷ ಕೂತ್ರೆ ನಮ್ಮ ಬಸ್ಸಾರು ರೆಡಿ ಆಗೋಗಿರುತ್ತೆ. ನೋಡಿದ್ರಾ, ನಮ್ಮ ಮನೆ ಬಸ್ಸಾರು ರೆಡಿ ಇದೆ. ಎಲ್ಲರೂ ಊಟ ಮಾಡಿ ಎಂಜಾಯ್ ಮಾಡಿ ಒಂದು ಮೂವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಮಧ್ಯೆ ನನಗೆ ನನ್ನ ಮಕ್ಕಳದು ಸ್ಕೂಲ್ ಬುಕ್ಸಿಗೆ ಬೈಂಡ್ ಮಾಡಿಲ್ಲ ಅಂತ ಗೊತ್ತಾಯಿತು. ಸೊ ಆ ಕೆಲಸನ ಇಟ್ಕೊಂಡೆ. ಯಾಕೆ ಅಂತೇಳಿದ್ರೆ ನನ್ನ ಮಗಳದು ತುಂಬಾ ಬುಕ್ಸ್ ಇದೆ, ಒನ್ ಡೇಗೆ ಅದು ಮುಗಿಯಲ್ಲ. ಸೊ ಇವತ್ತು ಒಬ್ರದ್ದು, ನೆಕ್ಸ್ಟ್ ವೀಕ್ ಒಬ್ರದ್ದು ಮುಗಿಸೋಣ ಅಂತ. ಇವತ್ತು ನನ್ನ ಮಗಳು ಹಠ ಮಾಡಿದ್ಲು ನನ್ನದೇ ಫಸ್ಟು ಮುಗಿಸ್ಬೇಕು ಅಂತ. ಸೊ ಅವಳದು ಫಸ್ಟ್ ಮಾಡ್ತಾಯಿದ್ದೀನಿ. ಅವಳು ನನ್ನ ಜೊತೆ ಏನೋ ಪಾಪ ಅವಳಿಗೆ ತೋಚಿದ ಕೆಲಸ ಮಾಡ್ತಾಯಿದ್ಲು. ಈ ವರ್ಕೆಲ್ಲ ಆದಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿದಾದ್ಮೇಲೆ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡಬಾರ್ದು ಅಂದರು, ಅದಕ್ಕೆ ಮಾಡಲಿಲ್ಲ. ಸೊ ಇಲ್ಲಿ ನನ್ನ ಮಕ್ಕಳ ಜೊತೆ ಆಟ ಆಡಿಸ್ಕೊಂಡು
ಮತ್ತು ಅವ್ರು ಐಸ್ ಕ್ರೀಮ್ ಬೇಕಂದರು. ಸಮ್ಮರ್ ಆಗಿರೋದ್ರಿಂದ ಆಲ್ಟರ್ನೇಟಿವ್ ಡೇಸು ಆವಾಗವಾಗ ಐಸ್ ಕ್ರೀಮ್ ಬೇಕಂತಾರೆ. ತೊಗೊಂಡು ಬಂದು ಎಲ್ಲರೂ ಐಸ್ ಕ್ರೀಮ್ ತಿಂದು ಮಜಾ ಮಾಡಿದ್ರು. ನನ್ನ ಮಗಳು ಇಲ್ಲ ಅವ್ರ ಅಜ್ಜಿ ತಾತನ ಜೊತೆ ಸ್ವಲ್ಪ ಆಟ ಆಡ್ಕೊಂಡ್ಳು. ಹೀಗೆ ನನ್ನ ಸಂಡೇ ಖುಷಿಯಾಗಿ ಮಕ್ಕಳ ಜೊತೆ ಫ್ಯಾಮ್ಲಿ ಜೊತೆ ಚೆನ್ನಾಗಿ ಸ್ಪೆಂಡ್ ಮಾಡಿದೆ. ನೀವು ಹಾಗೆ ಸ್ಪೆಂಡ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನನ್ನ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವ್ಲಾಗ್ಗೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋಸನ್ನು ನೋಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.